ಸಮಸ್ತ 100ನೇ ವಾರ್ಷಿಕ ಅಂತಾರಾಷ್ಟ್ರೀಯ ಮಹಾಸಮ್ಮೇಳನ ಅಂಗವಾಗಿ ಕೂಡಿಗೆ ಶ್ರೀ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು. SKSSFನ ವತಿಯಿಂದ ಸಮಸ್ತ 100ನೇ ವಾರ್ಷಿಕ ಅಂತಾರಾಷ್ಟ್ರೀಯ ಮಹಾಸಮ್ಮೇಳನದ ಅಂಗವಾಗಿ ಕೂಡಿಗೆ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಕೂಡಿಗೆ ಘಟಕದ ಅಧ್ಯಕ್ಷ ಮಹಮ್ಮದ್ ರವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿಸಿದರು. ಕೂಡಿಗೆ ಘಟಕದ ಅಧ್ಯಕ್ಷ ಮಹಮ್ಮದ್ ರವರು ಮಾತನಾಡಿ, ಸಮಸ್ತ ಸಂಸ್ಥೆಯ ಉದ್ದೇಶ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮುದಾಯದ ಎಲ್ಲ ಬಾಂಧವರು ಒಳಗೊಂಡು ಸಮಾಜದಲ್ಲಿರುವ ಬಡ ಕುಟುಂಬದವರಿಗೆ ಸಹಕಾರ, ಆರೋಗ್ಯ, ಚಿಕಿತ್ಸೆಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಕ್ಕೆ ಅನುಕೂಲ ಕಲ್ಪಿಸುವ ಮೂಲಕ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುವುದು ಎಂದರು. ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸಮಸ್ತದ 100ನೇ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ. ಈ ಫೆಬ್ರವರಿಯಲ್ಲಿ ಕಾಸರಗೋಡಿನಲ್ಲಿ ನಡೀತದೆ 4ರಿಂದ 8ನೇ ತಾರೀಕಿನಿಂದ. ಆಗ ನಮಗೆ ಇದೊಂದು ದೊಡ್ಡ ಹಬ್ಬ ಇದ್ದಾಗೆ 100ನೇ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ. ಈ 100ನೇ ವಾರ್ಷಿಕೋತ್ಸವ ನಮಗೆ ಸಮಸ್ತ ಕಲಿಸಿಕೊಟ್ಟಂಥ ಒಂದು ಒಳ್ಳೆತನವನ್ನು ನಾವಿಲ್ಲಿ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಸಮಸ್ತ ಕಲಿತಿರೋದು ಯಾರು ಕಷ್ಟದಲ್ಲಿದ್ದಾರೆ, ಯಾರೇ ತೊಂದರೆಯಲ್ಲಿದ್ದಾರೆ, ಯಾರ್ಯಾರು ಏನು ಸಮಸ್ಯೆಯಲ್ಲಿದ್ದಾರೆ ಅಂಥವ್ರಿಗೆ ಸ್ಪಂದಿಸಿ ಅಂತ ಮೊದಲು ಕಲಿಸಿರೋದು ಮೊದಲನೇ ಆದ್ಯತೆ. ಅದನ್ನು ನಾವಿಲ್ಲಿ ನಮ್ಮ ಕೈಲಾದಂಥ ಮಟ್ಟಿಗೆ ನಾವು ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ಬಂದು ಒಂದು ಊಟ ಕೊಡೋ ಮೂಲಕ ಅದನ್ನು ಪ್ರದರ್ಶಿಸ್ತಾ ಇದ್ದೀವಿ. ಮತ್ತು ಸಮಸ್ತ ಅಂದರೆ ಏನು ಅಂತೇಳಿ, ಅದಕ್ಕೆ ಉದಾಹರಣೆ ಸಮಸ್ತ ಅಂತ ಹೇಳಿದ್ರೆ ಅದಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಜೊತೆ ಸೇರಿರುವಂಥ ನಮ್ಮ ಹನುಮಸೇನೆ ಅಧ್ಯಕ್ಷರು ಇರ್ಬೋದು, ಇಂದು ಮುಖಂಡರಾದ ಅನಂತ್ ಕುಮಾರ್ ಅವರು ಇರ್ಬೋದು, ನಮ್ಮ ಸ್ನೇಹಿತರು, ನನ್ನ ಪಾರ್ಟ್ನರು, ಅದೇ ನನ್ನ ತಮ್ಮಂದರಾದಂಥ ಪ್ರದೀಪ್ ಹಾಗೂ ಸತೀಶ್ ಅವರು ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ತಾಯಿದ್ದೀವಿ ಇದನ್ನು. ಇದು ಯಾವುದೋ ಜಾತಿ ಮತ ಭೇದ ಇಲ್ಲ, ಸಮಸ್ತಕ್ಕೂ ಈ ಜಾತಿ ಮತ ಭೇದ ಇಲ್ಲ. ಅದರಿಂದ ನಾವು ಇದನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದರಲ್ಲಿ ಕೊನೆಯದಾಗಿ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲ ದೇವರಲ್ಲಿ ಒಂದು ಪ್ರಾರ್ಥಿಸುವ, ಈ ಥರದ ಅನಾಥಾಶ್ರಮಗಳು ಇಲ್ಲದಾಗಲಿ ಅನ್ನೋದನ್ನು ನಾವು ದೇವರ ಹತ್ರ ಯಾವಾಗಲೂ ಪ್ರಾರ್ಥಿಸುವ. ಯಾಕೆಂದರೆ ಈ ಥರದ ಅನಾಥಾಶ್ರಮಗಳು ಇರಬಾರದು. ಅನಾಥಾಶ್ರಮಗಳು ಇರೋದ್ರಿಂದನೇ ಈ ಥರ ಜನರು ಈ ಥರ ಕಷ್ಟದಲ್ಲಿ ಇರೋದು ನೋಡ್ಲಿಕ್ಕೆ ಆಗಲ್ಲ. ಇದು ಇಂಥ ಅನಾಥಾಶ್ರಮಗಳು, ಈ ಅನಾಥಾಶ್ರಮ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಅನಾಥಾಶ್ರಮಗಳು ಇಲ್ಲದ ರೀತಿ ಮಾಡಲಿಕ್ಕೆ ನಾವು ದೇವರಲ್ಲಿ ಬೇಡ್ಕೊಳ್ಳೋ ಎಲ್ಲರೂ. ಇದೇ ಸಂದರ್ಭದಲ್ಲಿ ಕೂಡಿಗೆ ಕೂಡುಮಂಗಳೂರು ಹನುಮ ಸೇನಾ ಸಮಿತಿ ಅಧ್ಯಕ್ಷ ಕೆ ಶಿವಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯ ಅನಂತ, ಕೂಡಿಗೆ ಮೊಹಿದೀನ್, ಮಸೀದಿ ಅಧ್ಯಕ್ಷ ಅಜಿತ್, ಉದ್ಯಮಿ ಪ್ರದೀಪ್, ಸತೀಶ್, ಘಟಕದ ಕಾರ್ಯದರ್ಶಿ ರಫೀಕ್, ಖಜಾಂಚಿ ಶಾಫಿ, ಪ್ರಮುಖರಾದ ಅಬೂಬಕರ್, ಧಾರಿಣಿ, ಕಲಂದರ್, ರಜಾಕ್, ವೃದ್ಧಾಶ್ರಮದ ವ್ಯವಸ್ಥಾಪಕ ಚಂದ್ರ ಸೇರಿದಂತೆ ಹಲವಾರು ಮಂದಿ ಇದ್ದರು.